ಹಾಯ್ ಗೈಸ್, ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ. ಐ ನೋ ನೆನ್ನೆ ಲೈವ್ ಓಕೆ ತುಂಬಾ ಚೆನ್ನಾಗಿತ್ತು. ಅಂಡ್ ಆ ಲೈವ್ ಅಲ್ಲಿ ಫಸ್ಟ್ ಮಾತಾಡೋಣ. ಓಕೆ, ಇವತ್ತು ತುಂಬಾ ಅಂದ್ರೆ ತುಂಬಾ ಮಾತಾಡೋದಿದೆ. ಹೋಪ್ ನಾನು ಮಾತಾಡೋದನ್ನ ನೀವು ಕೇಳಿಸ್ಕೊತೀರಾ ಅಂತ ನನಗೆ ನಂಬಿಕೆ ಇದೆ. ಅಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಓಕೆ, ಅದ್ರ ಮೇಲೆ ಬ್ಯಾಕ್ ಟೆಸ್ಟ್ ಮಾಡೋಣ. ತುಂಬಾ ಅಂದ್ರೆ ತುಂಬಾ ಕೇಳ್ತಾ ಇದ್ರಿ ನೀವು, ಅದನ್ನ ಕಂಟಿನ್ಯೂ ಮಾಡಿ ಅಂತ. ಮಿಸ್ಸೇ ಮಾಡಲ್ಲ, ಎವ್ರಿ ಡೇ ಮಾಡೋಣ. ದೆನ್ ಬೇರೆ ಕಾನ್ಸೆಪ್ಟ್ ಗಳಿಗೆ ಮೂವ್ ಆಗೋಣ. ಯಾಕಂದ್ರೆ ಎಲ್ಲಾ ಕಾನ್ಸೆಪ್ಟ್ ಗಳು ಅಲ್ಲಿ ಇನ್ಕ್ಲೂಡ್ ಮಾಡ್ಬೋದಲ್ಲ, ಚೆನ್ನಾಗಿರುತ್ತೆ. ಟ್ರೇಡರ್ ಕ್ಯಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸಿಕ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಓಕೆ ಗೈಸ್, ಸೊ ನಿನ್ನೆ ಟ್ರೇಡ್ ತಗೊಂಡಾಗ ನೀವು ನೋಡ್ಬೋದು. ಓಕೆ, ನಾನು ಒಂದು ಪ್ಲಾನ್ ಮಾಡ್ತಾ ಇದ್ದೆ, $20 ನ ಫ್ಲಿಪ್ ಮಾಡೋದಕ್ಕೆ ನೋಡ್ತಾ ಇದ್ದೆ. ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದನ್ನ ಹೇಳ್ಬಿಡ್ತೀನಿ. ಓಕೆ, ಸೊ ನಾನು ಯೂಶಲಿ $20 ಏನ್ ಫ್ಲಿಪ್ ಮಾಡ್ತೀನಲ್ಲ, ಆ ಟ್ರೇಡ್ ಗಳನ್ನ ಯಾರು ಕಾಪಿ ಮಾಡಬೇಡಿ. ಅಂಡ್ ನಾನು ನಾರ್ಮಲ್ ಕ್ಯಾಪಿಟಲ್ ಹಾಕೊಂಡ್ ಬರೋದ್ರ ಮಾತ್ರ ಟ್ರೇಡ್ ನ ಕಾಪಿ ಮಾಡಿ. ಫ್ಲಿಪ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವನು ನನ್ಗೆ ಗೊತ್ತದು ಹೋಗೇ ಹೋಗುತ್ತೆ. ಕ್ಯಾಪಿಟಲ್ $20 ಹೋದ್ರೆ ಹೋಯ್ತು, ಆ $20 ಹೋಗೇ ಹೋಗುತ್ತೆ ಅಂತ ನನಗೆ ಗೊತ್ತು. ಬಟ್ ನನ್ನ ತಲೆಯಲ್ಲಿ ಏನಿರೋದು ಅಂದ್ರೆ, 30,000 ಹಾಕೋ ಬಂದು 30 ಲ್ಯಾಕ್ ಮಾಡ್ಬೇಕು. ಈ ಒಂದು ಸೀರೀಸ್ ನ ಶುರು ಮಾಡ್ಬೇಕು ವಿತ್ ಲೈವ್ ಟ್ರೇಡ್. ನಿಮ್ ಜೊತೆ ಕೂತ್ಕೊಂಡು ಲೈವ್ ಅಲ್ಲಿ ನಾನು ಟ್ರೇಡ್ ಮಾಡಬೇಕು. ದ ಚಾಲೆಂಜ್ ಇಸ್ 30,000 to 30 ಲ್ಯಾಕ್. ಇದಕ್ಕೆ ನಾನು ಇವಾಗ ಮೈಂಡ್ ನ ಫಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. ಯಾಕಂದ್ರೆ 30,000 ಇಂದ 30 ಲ್ಯಾಕ್ ಮಾಡ್ಬೇಕು ಅಂದ್ರೆ, ನೀವು ಲಾಟ್ ಅನ್ನು ಇನ್ಕ್ರೀಸ್ ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ರಿಸ್ಕ್ ಅನ್ನ ತಗೊಳ್ಳೇಬೇಕು. ಬಟ್ ಲಾಟ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ನಿಮ್ ಡೈರೆಕ್ಷನ್ ಹೋಗುತ್ತೆ ಅಂತ. ಬಟ್ ಒಂದು ಸ್ಮಾಲ್ ಬಿಗ್ ಬಂದ್ಬಿಟ್ರೆ ಕ್ಯಾಪಿಟಲ್ ವೈಪ್ ಆಗೋಗುತ್ತೆ. ಸೊ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಎನೇಬಲ್ ಮಾಡ್ತಾ ಇದ್ದೀನಿ. ಓಕೆನಾ? ತುಂಬಾ ಎನೇಬಲ್ ಅಂದ್ರೆ ಎನೇಬಲ್ ಮಾಡ್ತೀನಿ ಏನು ನೋಡ. ಓಕೆ, ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ $20 ಅಲ್ಲಿ $20 ಅಲ್ಲೇ ಟ್ರೇಡ್ ಮಾಡ್ಕೊಂಡು. ಅಂಡ್ ಯೂಶಲಿ ನೈಟ್ ಲೈವ್ ಬರ್ತೀನಿ. ಓಕೆ, ಲೆಟ್ಸ್ ಟೇಕ್ ಎ ಟ್ರೇಡ್ ಲೈಕ್ 30,000 to 30 ಲ್ಯಾಕ್. ಆ ಸೀರೀಸ್ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಓಕೆ, ನೋಡೋಣ ಹೇಗಾಗುತ್ತೆ ಅಂತ ನೋಡೋಣ. ಇದೇನಕ್ಕೆ ಬೇಕು ಅದೆಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಹೋಪ್ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಅಂಡ್ ಮಜಾ ಕೂಡ ಇರುತ್ತೆ. ಸೊ ನಾನಿವಾಗ ಫಸ್ಟ್ ನನ್ನ ಮೈಂಡ್ ಅಲ್ಲಿ ಇರೋದು, ನನ್ನ ತಲೆಯಲ್ಲಿ ಇರೋದು, ನನ್ಗೆ ನನ್ನ ಪ್ಯಾಷನ್ ನ ಫಾಲೋ ಮಾಡ್ಬೇಕು. ಮನಿ ಅನ್ನೋದಕ್ಕಿಂತ ಪ್ಯಾಷನ್. ಎಸ್, ವಿ ಆಲ್ ನೀಡ್ ಮನಿ. ನನಗೂ ದುಡ್ಡು ಬೇಕು, ನಿಮ್ಗೂ ದುಡ್ಡು ಬೇಕು, ಎಲ್ಲಾರ್ಗು ದುಡ್ಡು ಬೇಕು. ಹಂಗಂತ ಕಿತ್ಕೋಬಾರ್ದು. ಅದು ಮೇನ್ ಥಿಂಗ್, ಅದು ಇಂಪಾರ್ಟೆಂಟ್ ಥಿಂಗ್. ಕರೆಕ್ಟಾ? ಸೊ ಇವಾಗ ನಾನು ಏನ್ ಮಾಡಕ್ ಹೊರಟಿದೀವಿ ಅಂದ್ರೆ, ಕ್ರಮ್ಯಾಟಿಕ್ ಅನ್ನೋದು ನಮ್ದೊಂದು ಕಂಪ್ನಿ. ಓಕೆ, ಅಂಡ್ ಅದರಿಂದ ನಮ್ಗೇನು ರೆವೆನ್ಯೂ ಜನರೇಟ್ ಆಗ್ತಾ ಇಲ್ಲ. ಕೈಯಿಂದ ತುಂಬಾ ಅಂದ್ರೆ ತುಂಬಾ ಹೋಗ್ಬಿಟ್ಟಿದೆ. ಕೈಯಿಂದ ತುಂಬಾ ಹಾಕಿದೀವಿ. ಅದನ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ವಿ. ಬಟ್ ಸ್ಟಿಲ್ ಆಲ್ಗೋ ಅಕ್ಯುರಸಿನ ಇನ್ಕ್ರೀಸ್ ಮಾಡ್ಬೇಕು. ಇವೆಲ್ಲಾನು ಇದೆ, ಮಾಡ್ತೀವಿ ಅದನ್ನ ಮುಂದೆ. ಅದೇನ್ ಇಶ್ಯೂನೇ ಅಲ್ಲ. ಇವಾಗ ಒಂದೊಂದೇ ಸ್ಟೆಪ್ ಇಡ್ತಾ ಇದೀವಿ, ಎಲ್ಲಾನು ಮಾಡ್ತಾ ಇದೀವಿ. ಬಟ್ ಥಿಂಗ್ ಏನು ಅಂದ್ರೆ, ನನಗೆ ಈಗ ಏನ್ ಕ್ರಮ್ಯಾಟಿಕ್ ಅಂತ ಇದೆ, ಅದು ಒಂದೇ ಒಂದು ಸೆಗ್ಮೆಂಟ್ ಗೆ ಫಿಕ್ಸ್ ಆಗ್ಬಾರ್ದು. ಓಕೆ, ನಾವ್ ಟೀಮ್ ಏನಿದೆ ಅಲ್ಲ, ತುಂಬಾ ಚೆನ್ನಾಗಿರೋ ಟೀಮ್ ನೇ ಬಿಲ್ಡ್ ಮಾಡಿರೋದು. ಆಲ್ ಗುಡ್ ಇಂಜಿನಿಯರ್ಸ್, ಎಲ್ಲರೂ ಕೂಡ ಪ್ರಾಪರ್ ಸ್ಕಿಲ್ ಇದೆ ಎಲ್ಲರಿಗೂ ಕೂಡ. ನನ್ನ ಡ್ರೀಮ್ ಏನಿದೆ, ಈ ಒಂದು 90 ಡೇಸ್ ಅಲ್ಲಿ ಈ ಡ್ರೀಮ್ ನಾನು ನಿಮ್ ಮುಂದೆ ತಂದಿಡ್ತೀನಿ. ಓಕೆ, ಅದಕ್ಕೆ ಏನ್ ಚಾರ್ಜ್ ಅಂತ ಹೇಳ್ತೀನಿ. ಓಕೆ, ಚಾರ್ಜ್ ಇಲ್ಲದೆ ಮಾಡ್ಬಿಡ್ತೀವಾ? ಮಾಡಕ್ ಆಗ್ಬಿಡುತ್ತಾ? ಬಟ್ ನಾವ್ ಮಾಡ್ತೀವಿ. ಚಾರ್ಜೇ ಕೊಡೋ ಹಾಗಿಲ್ಲ, $1 ಕೊಡೋ ಹಾಗಿಲ್ಲ. ಓಕೆನಾ? $1 ನೀವು ಪೇ ಮಾಡೋ ಹಾಗಿಲ್ಲ. ಏನೇನಿರುತ್ತೆ ಕ್ರಮ್ಯಾಟಿಕ್ ವೆಬ್ಸೈಟ್ ಒಳಗಡೆ, ನಿಮಗೆ ಬೇಕಾಗಿರುವಂತ, ನೀವು ನನ್ನ ಯೂಟ್ಯೂಬ್ ವಿಡಿಯೋಸ್ನೆಲ್ಲ ನೋಡಿದೀರಾ. ಹೋಪ್ ಯಾವ ಕೋರ್ಸ್ ಗಳಿಗೂ ಅದು ಕಮ್ಮಿ ಇಲ್ಲ, ಅದಕ್ಕಿಂತ 100 ಪಟ್ಟೆ ಇದೆ. ಬಟ್ ಕ್ರಮ್ಯಾಟಿಕ್ ವೆಬ್ಸೈಟ್ ಅಲ್ಲಿ ಆ 100 ಪಟ್ಟಿರುವಂತ ಯೂಟ್ಯೂಬ್ ವಿಡಿಯೋಸ್ ನ 1000 ಪಟ್ಟು ಒಂದೇ ವಿಡಿಯೋ ಮಾಡಿ ಕ್ರಮ್ಯಾಟಿಕ್ ವೆಬ್ಸೈಟ್ ಒಳಗಡೆ ಇರ್ತೀವಿ. ಇಟ್ಸ್ ಫಾರ್ ಫ್ರೀ. ನೀವು $1 ಪೇ ಮಾಡೋ ಹಾಗಿಲ್ಲ ಅದಕ್ಕೆ. ಕ್ರಮ್ಯಾಟಿಕ್ ಗೆ ಲಾಗಿನ್ ಆಗ್ಬೋದು, ವಿಡಿಯೋನ ನೋಡ್ಬೋದು, ಎವ್ರಿ ಟೈಮ್ ವಿಡಿಯೋ ನೋಡ್ಬೋದು. ಫುಲ್ ಬಂಡಲ್ ಇರುತ್ತೆ ನಿಮ್ಗೆ. $0. ಒಬ್ಬೊಬ್ರು ಹೇಳ್ತಾರೆ $1, $999 ಕೋರ್ಸ್ದು, ಈ ತರ ಎಲ್ಲ ಹೇಳ್ತಾರೆ. $999 ಕೊಡಿ, ನಿಮ್ಗೆ ಕೋರ್ಸ್ ಕೊಟ್ಬಿಡ್ತೀನಿ. $1000 ಕೊಡಿ, $10 ಕೊಡಿ, $1 ಕೊಡಿ, $99 ಕೊಡಿ. ಅದು ಇಲ್ಲ. $0. ಓಕೆನಾ? $0 ನೀವು $0 ನ ಪೇ ಮಾಡಕ್ಕಾಗತ್ತಾ? ಇಲ್ಲ. $0 ಅಲ್ಲೇನೆ ನೀವು ಕಂಪ್ಲೀಟ್ ಕೋರ್ಸ್ ಫ್ರಮ್ ಬೇಸಿಕ್ ಇಂದ ಎಲ್ಲಾನು ಕೂಡ ವಿತೌಟ್ ಮಿಸ್ ಒಂದೇ ವಿಡಿಯೋದಲ್ಲಿ ಇರುತ್ತೆ. ಫ್ರೀ ಆಗಿ ಯೂಸ್ ಮಾಡಬಹುದು. ಇದು ನಾನ್ ಮಾಡ್ತಾ ಇರುವಂತ ಪ್ರಾಮಿಸ್. ಈ 90 ಡೇಸ್ ಅಲ್ಲಿ ಅದನ್ನ ಮಾಡೇ ಮಾಡ್ತೀವಿ. ಫಸ್ಟ್ ಫೇಸ್ ಇದು ಆಚೆ ಬರುತ್ತೆ. ಸೆಕೆಂಡ್ ಪಾಯಿಂಟ್, ನೀವು ನೋಷನ್ ಎಲ್ಲ ಯೂಸ್ ಮಾಡ್ತಿರಲ್ಲ ಜರ್ನಲ್ಗೆ, ಅದೇ ತರನೇ ಕ್ರಮ್ಯಾಟಿಕ್ ಒಳಗಡೆನೆ ಯು ಕ್ಯಾನ್ ಜರ್ನಲ್ ಯುವರ್ ಟ್ರೇಡ್ಸ್ ಎಂಡ್ ಟು ಎಂಡ್. ಇಟ್ಸ್ ಫ್ರೀ ಆಫ್ ಕಾಸ್ಟ್. ತಿಂಗಳು ಸಬ್ಸ್ಕ್ರಿಪ್ಷನ್ ಇಲ್ಲ, ಏನು ಇಲ್ಲ, ಫ್ರೀ ಆಫ್ ಕಾಸ್ಟ್. ಆಮೇಲೆ ಟ್ರೇಡಿಂಗ್ ವ್ಯೂ ನ ನೀವು ಅದೇನು ಟ್ರೇಡಿಂಗ್ ವ್ಯೂ ಯೂಸ್ ಮಾಡಬೇಕು, ಇವೆಲ್ಲ ಇದೆಯಲ್ಲ, ಲಾಟ್ ಆಫ್ ಥಿಂಗ್ಸ್ ಇರುತ್ತಲ್ಲ.
ಅದನ್ನೆಲ್ಲ ಏನೇನಿದೆ ನಿಮ್ಗೆ ನ್ಯೂಸ್ ಗಳನ್ನ ನೋಡ್ಬೇಕು, ಯಾರೋ ಒಬ್ರು ಅದನ್ನ ಲೈಕ್ 15 days ಫ್ರೀ ಟ್ರಯಲ್ ಅಂತ ಯಾರೋ ಒಬ್ರು ಕೊಡ್ತಾ ಇದಾರಲ್ಲ, ಅದನ್ನು ಕೂಡ ಫ್ರೀ ಆಗಿ ಕ್ರಮ್ಯಾಟಿಕ್ ಒಳಗಡೆ ಇರುತ್ತೆ. ಫ್ರೀ. ಈ 90 days ಇನ್ನ ಬಿಲ್ಡ್ ಆಗಿಲ್ಲ, ಬಟ್ ಐ ಪ್ರಾಮಿಸ್ ಈ 90 days ಅಲ್ಲಿ ಅದನ್ನ ಬಿಲ್ಡ್ ಮಾಡಿ ಒಂದೊಂದನ್ನೇ ಬಿಡ್ತಾ ಇರ್ತೀವಿ ಫ್ರೀ ಆಫ್ ಕಾಸ್ಟ್. ಅಂಡ್ ಇಂಡಿಯನ್ ಮಾರ್ಕೆಟ್ಗೆ ಆಲ್ಗೋ ಇಟ್ಸ್ ಫ್ರೀ ಆಫ್ ಕಾಸ್ಟ್, ಅದು ಕೂಡ ಕ್ರಮ್ಯಾಟಿಕ್ ವೆಬ್ಸೈಟ್ ಅಲ್ಲಿ ಇರುತ್ತೆ. ಇಂಡಿಯನ್ ಮಾರ್ಕೆಟ್ ಆಲ್ಗೋ ಹೇಗೆ ಯೂಸ್ ಮಾಡಬೇಕು ಅದು ಕೂಡ ಕಂಪ್ಲೀಟ್ ಪ್ರೋಸೆಸ್ ಇರುತ್ತೆ, ಅದನ್ನು ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲೇ ಇರುತ್ತೆ. ಯು ಡೋಂಟ್ ಹ್ಯಾವ್ ಟು ಪೇ ಸಿಂಗಲ್ ರುಪಿ. ಓಕೆ. ಅಂಡ್ ನೆಕ್ಸ್ಟ್ ಥಿಂಗ್ ಫಾರೆಕ್ಸ್ ಆಲ್ಗೋ. ಸೊ ಫಾರೆಕ್ಸ್ ಆಲ್ಗೋ ಅಂತ ಬಂದಾಗ ಇಂಡಿಯಾದಲ್ಲಿ ನೀವು ಅದನ್ನ ರನ್ ಮಾಡೋದು ಅದು ನಿಮ್ಗೆ ಗೊತ್ತಿರುತ್ತೆ, ಲೀಗಲ್ ಇಲ್ಲಿಗಲ್ ಇವೆಲ್ಲ ತಲೆಗೆ ಬರ್ತಾ ಇರುತ್ತೆ. ಬಟ್ ಮನಿ ಅಂತ ಬಂದಾಗ ಲೀಗಲ್ ಇಲ್ಲಿಗಲ್ ಅನ್ನೋದು ಬರೋದಿಲ್ಲ. ಬಟ್ ಈ ಫಾರೆಕ್ಸ್ ಆಲ್ಗೋ ಏನಿದೆಯಲ್ಲ, ಇದು 24 hours ಮಾರ್ಕೆಟ್ ಆಗಿರೋದ್ರಿಂದ ವಿ ಗೆಟ್ ಅಂದ್ರೆ ಲಾಟ್ ಆಫ್ ಬರ್ಡನ್ ಬೀಳುವಂತ ಚಾನ್ಸಸ್ ಇರುತ್ತೆ. ಒಂದು ಆಲ್ಗೋಗೆ ಏನಿಲ್ಲ ಅಂದ್ರೆ ಫಾರೆಕ್ಸ್ ಆಲ್ಗೋಗೆ ಪರ್ ಇಯರ್, ಸೊ ಅಂದ್ರೆ ಪರ್ ಇಯರ್ 50,000 25,000 ಲೈಫ್ ಟೈಮ್ 25,000 30,000 ಅಂತ ಕೊಡ್ತಾರೆ. ಅದು ಲೈಫ್ ಟೈಮ್ ಕೊಡ್ತಾರೆ ಅಂದ್ರೆ ನಿಮ್ಗೆ ಲೈಫ್ ಟೈಮ್ ಸಪೋರ್ಟ್ ಸಿಗೋದಿಲ್ಲ. ಹೆಂಗಿದ್ರು ಗೊತ್ತು, ಹೆಂಗೋ ಒಡ್ಸ್ಬಿಟ್ರೆ ಅದರಿಂದ ನೀವು ಆಮೇಲೆ ದುಡ್ಡು ಕೊಟ್ಟಾಗಿರುತ್ತೆ, ಮುಗ್ದು ಹೋಗುತ್ತೆ, ಆ ತರ ಇರುತ್ತೆ. ಬಟ್ ವಾಟ್ ಇಫ್ ನೀವು ಅಮೆಝಾನ್ಗೆ ಪೇ ಮಾಡ್ತಿರಲ್ಲ, ನೆಟ್ಫ್ಲಿಕ್ಸ್ ಗೆ ಪೇ ಮಾಡ್ತಿರಲ್ಲ, ಆ ಚಾರ್ಜ್ ಅಲ್ಲಿ ನಿಮ್ಗೆ ಮಂತ್ಲಿ ಫಾರೆಕ್ಸ್ ಆಲ್ಗೋ ಸಿಕ್ಕಿದ್ರೆ ಹೆಂಗಿರುತ್ತೆ? ನೆಕ್ಸ್ಟ್ ಲೆವೆಲ್ ಇರುತ್ತಲ್ಲ, ಅದನ್ನು ಕೂಡ ಬಿಲ್ಡ್ ಮಾಡ್ಕೊಂತ ಇರ್ತೀವಿ. ಓಕೆ. ಆಮೇಲೆ ತುಂಬಾ ಅಂದ್ರೆ ತುಂಬಾ ಲಾಸಸ್ ಗಳಲ್ಲಿ ಯಾರು ಇದ್ರು ಕೂಡ, ಇನ್ ಕೇಸ್ ಆಲ್ಗೋಸ್ ಗಳು ತುಂಬಾ ಪರ್ಫೆಕ್ಟ್ ಆಗಿದ್ರೆ ನಿಮ್ಗಳಿಗೆ ಅಟ್ಲೀಸ್ಟ್ ನಾವುಗಳೇನೆ ಅಂದ್ರೆ ಫ್ರೀ ಆಗಿ ರನ್ ಮಾಡೋ ತರ ಮಾಡಿನೂ ಕೊಡ್ತೀವಿ. ಓಕೆ. ಅಂದ್ರೆ ಲೈಕ್ ನಿಮ್ಮ ಲಾಸ್ ರಿಕವರ್ ಆಗೋ ತಕ್ಕ ಈ ತರನು ಕೂಡ ಅದನ್ನೆಲ್ಲ ಪ್ಲಾನ್ ಮಾಡ್ತಿದ್ವಿ, ನೋಡೋಣ ಹೇಗ್ ಹೋಗುತ್ತೆ ಅಂತ. ಓಕೆ. ಆಮೇಲೆ ಲಿಂಕ್ಡ್ಇನ್ ಎಲ್ಲ ನೀವು ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಅಲ್ಲಿ ಏನಾಗುತ್ತೆ ಹೇಳಿ, ನಿಮ್ಮ ಕೆಲಸ ನಿಮ್ಮ ಸ್ಕಿಲ್ ಇರೋರ್ನ ನೀವು ಕನೆಕ್ಟ್ ಮಾಡ್ತಾ ಇರ್ತೀರಾ, ಓಪನಿಂಗ್ಸ್ ಅದು ಇದು ನೋಡ್ತಾ ಇರ್ತೀರಲ್ಲ. ನಾವು ಅದೇ ತರನೇ ಯು ಕ್ಯಾನ್ ಕನೆಕ್ಟ್ ವಿತ್ ದ ಟ್ರೇಡರ್ಸ್. ಓಕೆ. ಸೊ ನನ್ನ ಜೊತೆ ಅವರು ಕನೆಕ್ಟ್ ಆಗಿ ಮಾತಾಡ್ಬೋದು, ಆರ್ ನಾನು ಏನ್ ಪೋಸ್ಟ್ ಮಾಡ್ತೀನಿ ಅದನ್ನೆಲ್ಲ ನೋಡ್ಬೋದು ನೀವು. ದೆನ್ ನಂತರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡರ್ಸ್ ಯಾರ್ಯಾರು ಇರ್ತಾರೆ, ಜೆನ್ಯೂನ್ ಟ್ರೇಡರ್ಸ್ ಗಳು, ಅವ್ರನ್ನ ಕರ್ಕೊಂಡ್ಬಂದು ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಳಗಡೆ ಇಡ್ತೀವಿ. ಸೊ ದಟ್ ನೀವ್ ಏನೇ ಇದ್ರು ಡೌಟ್ ನ ಕೇಳ್ಬೋದು. ನನ್ನ ಒಬ್ಬನಿಂದನೇ ಅಲ್ಲ, ಬೇರೆಯವರಿಂದನೂ ನೀವು ಲಾಟ್ ಆಫ್ ಥಿಂಗ್ಸ್ ನ ಕಲಿಬಹುದು. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಲಿಂಕ್ಡ್ಇನ್ ಅಲ್ಲೂ ಕೂಡ ಪ್ರೀಮಿಯಂ ಇರುತ್ತೆ, ಇಲ್ಲಿ ಅದೂ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಬಟ್ ಇದು ಫ್ರೀ ಮಾಡಿ ಬ್ರೋ ನಿಮ್ಗೆ ಏನ್ ಸಿಗುತ್ತೆ? ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಸ್ ಅ ಪ್ಯಾಷನ್. ಓಕೆ. ಪ್ಯಾಷನ್ ಫಾಲೋ ಮಾಡ್ದಂಗೂ ಆಗುತ್ತೆ, ಅಂಡ್ ಸಮಥಿಂಗ್ ವಿ ಆರ್ ಬಿಲ್ಡಿಂಗ್ ಅನ್ನೋದು ಒಂದು ಫೀಲ್ ಇರುತ್ತೆ. ಅಂಡ್ ಈ ಆಲ್ಗೋಸ್ ಗಳು ಇರ್ಬೋದು ಏನಿದೆಯಲ್ಲ, ದುಡ್ಡು ಮಾಡ್ತಾ ಇದೆ ಅಂದ್ರೆ ಸೊ ದಟ್ ನಾವೇ ದುಡ್ಡು ಮಾಡ್ಕೊಬಹುದಲ್ಲ. ನಾನು ಎಲ್ಲಾ ಫಂಡಿಂಗ್ ಅಕೌಂಟ್ ಗಳನ್ನು ಕನೆಕ್ಟ್ ಮಾಡ್ಬಿಡ್ತೀನಿ, 1% ನಾನು ಟಾರ್ಗೆಟ್ ಇಡ್ತೀನಿ ಡೈಲಿ. ಅದರಿಂದ ಬರುತ್ತೆ ಇನ್ಕಮ್. ಅಂಡ್ ನಾವ್ ಯಾರಿಗೂ ನಮ್ಗೆ ತುಂಬಾ ದೊಡ್ಡ ಅಂದ್ರೆ ಸಪೋರ್ಟ್ ಏನು ಇಲ್ಲ. ವಿ ಆರ್ ಜಸ್ಟ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂಡ್ ಫಂಡ್ ರೈಸ್ ಬಲ್ಲ ಇವಾಗ ಅದು ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಲಾಸ್ ಅಂತ ಅಂದ್ರೆ ಕಂಪ್ನಿನೇ ಗ್ರೋ ಆಗ್ತಾ ಇಲ್ಲ ಅಂದ್ಮೇಲೆ ಯಾರು ಫಂಡ್ ಮಾಡ್ತಾರೆ, ಸಪೋರ್ಟ್ ಯಾರು ಮಾಡ್ತಾರೆ? ನಿಮ್ಮ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರು ಮಾಡೋದಿಲ್ಲ. ಸೊ ದಟ್ಸ್ ವೈ ಅದೆಲ್ಲ ಮಾಡೋದಕ್ಕಾಗಲ್ಲ. ಅಂಡ್ ನಮ್ಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದಾರಲ್ಲ ಅವ್ರಗಳಿಗೆ ಅಂತಾನು ಕಂಪ್ನಿಗಳಲ್ಲಿ ಸ್ಪ್ಲಿಟ್ ಅದನ್ನೆಲ್ಲಾನು ಕೂಡ ನಾವು ಅದನ್ನ ಮುಂದೆ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಮ್ಗೆ ರೆವೆನ್ಯೂ ಹೇಗ್ ಬರ್ಬೋದು ಅಂದ್ರೆ, ಇವೆಲ್ಲ ಫ್ರೀ ಆಗಿಟ್ರೆ ರೆವೆನ್ಯೂ ಹೇಗ್ ಬರುತ್ತೆ ಅಂದ್ರೆ, ಒಂದು ಫಂಡಿಂಗ್ ಅಕೌಂಟ್ ಗಳು ಪೇ ಔಟ್ ಗಳನ್ನ ತಗೊಳೋದಕ್ಕೆ ನೋಡ್ತೀವಿ. ಅಂಡ್ ಇದನ್ನ ಬಿಲ್ಡ್ ಮಾಡೋದಕ್ಕೆ ದುಡ್ಡು ಬೇಕಲ್ಲ, ಎಲ್ಲಿಂದ ತರ್ತೀವಿ? ನಾವು ಕೆಲಸ ಮಾಡ್ತಾ ಇದೀವಿ, ಆ ಸ್ಯಾಲರಿನೂ ತಂದು ಇಲ್ಲಿ ಹಾಕ್ತಿವಿ. ಅಂಡ್ ಟ್ರೇಡ್ ಮಾಡೋ ಮ್ಯಾನ್ಯುವಲ್ ಟ್ರೇಡ್ ಏನ್ ಪ್ರಾಫಿಟ್ ಬರುತ್ತೆ ಅದನ್ನು ತಂದು ಇಲ್ಲಿ ಹಾಕ್ತಿವಿ. ಏನೇನಿರುತ್ತೆ ಎಲ್ಲೆಲ್ಲ ಸೇವಿಂಗ್ಸ್ ಎಲ್ಲಾನು ತಂದು ಇಲ್ಲಿ ಹಾಕ್ತಿವಿ. ಯಾಕೆ ಅಂದ್ರೆ ಪ್ಯಾಷನ್ ಫಾಲೋ ಮಾಡ್ಬೇಕು. ಇದು ಎಷ್ಟೋ ಜನಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇವಾಗ ನೀವು ₹1 ಪೇ ಮಾಡಿ ಅಂತ ಅಂದ್ರೂ ಕೂಡ ಅದು ನಾನ್ ದುಡ್ಡು ಮಾಡ್ತಾ ಇರೋ ತರ ಆಗ್ಬೋದು. ನಾವು ಅದನ್ನು ಕೇಳ್ತಾ ಇಲ್ಲ, ₹1 ಕೇಳ್ತಾ ಇಲ್ಲ. ಓಕೆ. ₹1 ಕೂಡ ಕೇಳ್ತಾ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ, ಫ್ರೀ ಆಗಿ ಯೂಸ್ ಮಾಡ್ಕೊಳ್ಳಿ. ಬಟ್ ಫಾರೆಕ್ಸ್ ಆಲ್ಗೋ ಅಂತ ಹೋದಾಗ, ಇಂಡಿಯನ್ ಮಾರ್ಕೆಟ್ ಆಲ್ಗೋ ನಿಮಗೆ ಫ್ರೀ ಆಗೇ ಇರುತ್ತೆ. ನೀವು ಆ ಬ್ರೋಕರ್ ಗಳಿಗೆ API ಚಾರ್ಜಸ್ ಇದ್ರೆ ಆ ಬ್ರೋಕರ್ ಗಳಿಗೆ ಕೊಡ್ಬೇಕು, ನಮಗಲ್ಲ. ಬ್ರೋಕರ್ ಗಳಿಗೆ ಕೊಟ್ಟೆ ನೀವು API ತಗೋಬೇಕು. ಅಂಡ್ ಫಾರೆಕ್ಸ್ ಆದ್ರೆ ನಾನು ಹೇಳಿದ್ನಲ್ಲ, ಲಾಟ್ ಆಫ್ ಇದಿರೋದ್ರಿಂದ, ಖರ್ಚಿರೋದ್ರಿಂದ ಈ ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಆ ಪ್ರೈಸ್ ಏನಿರುತ್ತಲ್ಲ ಆ ಪ್ರೈಸ್ ಗಳಲ್ಲೇ ಸಿಗೋ ತರನೇ ಮಾಡೋದು. ಅಂಡ್ ಡೆಮೋ ಕೊಟ್ಬಿಟ್ಟು, ಓಕೆ, ಆ ತರ 50,000 60,000 ನೀವೇ ಬೈ ಓದ್ಬೇಕು, ಸೆಲ್ ಓದ್ಬೇಕಲ್ಲ, ಒಂದು ಪ್ರಾಪರ್ ಆಗಿ ಬಿಲ್ಡ್ ಮಾಡ್ಕೊಂಡೇನೆ ಬರೋದು. ಓಕೆ. ಇಷ್ಟೆಲ್ಲ ಮಾಡೋ ಪ್ಲಾನ್ ಈ 90 days ಅಲ್ಲಿ ಇದೆ. ನಾನು ಸಪೋರ್ಟ್ ಮಾಡಿ ಅವೆಲ್ಲ ಏನು ಕೇಳೋದಿಲ್ಲ. ಬಟ್ ನನಗೆ ಗೊತ್ತಿದೆ ವಿ ಕ್ಯಾನ್ ಡೂ ಇಟ್. ಯಾಕಂದ್ರೆ ಟೀಮು ಹಾಗೆ ಇದೆ, ಎಲ್ಲಾನು ಮಾಡ್ತಾರೆ. ಸೊ ವಿ ಆರ್ ವರ್ಕಿಂಗ್ ಈಚ್ ಅಂಡ್ ಎವ್ರಿ ಡೇ. ಹಾರ್ಡ್ ವರ್ಕ್ ಆಗ್ತಾ ಇರೋದು ಅದು ಯಾರಿಗೂ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ನೀವು ನನ್ನ ಈ ಕೆಳಗಡೆ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಮಾಡ್ಲೇಬೇಕು. ಯಾಕೆ ಅಂದ್ರೆ ವಿ ನೀಡ್ ಟು ಸ್ಟಾಪ್.
ಓಕೆ, ಒಂದು ಆಕ್ಚುಯಲ್ ಟ್ರೇಡಿಂಗ್ ಅನ್ನೋದು ಏನು ಅಂತ ಗೊತ್ತಾಗ್ಬೇಕು. ಸುಮ್ನೆ ಆ ಟೂಲ್ಸ್ ಈ ಟೂಲ್ಸ್ ಕೊಡ್ತೀವಿ ಇಷ್ಟಿಷ್ಟು ದುಡ್ಡು ಅನ್ನೋದು ಅವೆಲ್ಲಾನು ಕೂಡ ಫ್ರೀ ಆಗಿ ಬಿಲ್ಡ್ ಮಾಡಿ ಕೊಡ್ಬೋದು ಅನ್ನೋದನ್ನು ನಾವ್ ಇವಾಗ ತೋರಿಸ್ಬೇಕು. ಅದನ್ನು ತೋರಿಸ್ತೀವಿ. ಅಂಡ್ ಆಲ್ಗೋಸ್ಗಳಿಗೆ ಲಕ್ಷ ಲಕ್ಷ ಚಾರ್ಜಸ್ ಅವೆಲ್ಲ ಏನಿರುತ್ತಲ್ಲ ಅದನ್ನು ಕೂಡ ಇಲ್ಲ. ಬೇಕಾದ್ರೆ ನೀವು ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಸ್ ಗಳಲ್ಲೇನೆ ತಿಂಗಳು ಸಬ್ಸ್ಕ್ರಿಪ್ಷನ್ ಅಲ್ಲೇ ನೀವು ಅದನ್ನ ಯೂಸ್ ಮಾಡಬಹುದು, ಡೆಮೋನು ಕೊಡ್ಬೋದು ಅಂಡ್ ಇಂಡಿಯನ್ ಮಾರ್ಕೆಟ್ ಆಲ್ಗೋನ ಫ್ರೀ ಆಗೂ ಕೊಡ್ಬೋದು ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗಿದೆ. ಪ್ರೂವ್ ಮಾಡ್ತೀವಿ. ಓಕೆ, ಲೆಟ್ಸಿ ನೋಡೋಣ ಹೇಗ್ ಹೋಗುತ್ತೆ ಅಂತ. ನಾನ್ ಹಾರ್ಡ್ ವರ್ಕ್ ಹಾಕಕ್ಕೆ ರೆಡಿ ಇದ್ದೀನಿ. ಓಕೆ, ಏನಾಗುತ್ತೆ ಗೊತ್ತಿಲ್ಲ. ಲೆಟ್ಸಿ ಪ್ರಾಡಕ್ಟ್ ಆಚೆ ಬಂದ್ಮೇಲೆ ನೀವೇ ಒಂದೊಂದನ್ನೇ ನೋಡ್ತಿರಲ್ಲ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಅಂಡ್ ಆಗುತ್ತಾ ಆಗಲ್ವಾ ಅದಕ್ಕಿಂತ ನಿಮಗೆ ಹೇಗ್ ಫೀಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂಡ್ ನೀವು ರಿಜಿಸ್ಟರ್ ಆಗೋದಕ್ಕೂ ದುಡ್ಡು ಕೊಡೋದು ಬೇಕಾಗಿಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಕೋರ್ಸ್ ಆಕ್ಸೆಸ್ ಎಲ್ಲ ಆಕ್ಸೆಸ್ ಫ್ರೀ 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 ಫ್ರೀ. ಓಕೆ, ಲೆಟ್ಸ್ ಬಿಲ್ಡ್ ಮಾಡೋಣ. ಓಕೆ, ಅಂಡ್ ನೀವು ನೋಡ್ಬೋದು ನನ್ನ ಯಾವ್ದೋ ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ಬ್ರೋಕರ್ ಲಿಂಕ್ ಇರೋದಿಲ್ಲ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಬ್ರೋಕರ್ ಲಿಂಕ್ ಇಲ್ಲ. ನಾನು ಈ ಬ್ರೋಕರ್ ಯೂಸ್ ಮಾಡಿ ಆ ಬ್ರೋಕರ್ ಯೂಸ್ ಮಾಡಿ ಅಂತಾನು ನಾನು ಹೇಳ್ತಾನು ಇಲ್ಲ. ನನಗೆ ಆ ಬ್ರೋಕರ್ ರೆವೆನ್ಯೂ ಬರೋದಿಲ್ಲ. ಫಸ್ಟ್ ಥಿಂಗ್ ಬಿಲೀವ್, ನಾನು 9 to 5 ಏನ್ ವರ್ಕ್ ಮಾಡ್ತೀನಿ ಅಂಡ್ ನಾನು ಏನು ಟ್ರೇಡ್ ಮಾಡ್ತೀನಿ ಅದು ಬಿಟ್ರೆ ಬೇರೆ ಯಾವುದನ್ನು ಕೂಡ ಬರೋದಿಲ್ಲ ಇನ್ಕಮ್. ಅದನ್ನ ಯೂಸ್ ಮಾಡ್ಕೊಂಡೆ ಇವಾಗ ಬಿಲ್ಡ್ ಮಾಡ್ಬೇಕು. ಅಂಡ್ ನಮ್ಮ ಟೀಮ್ ಅವರು ಅವ್ರವ್ರ ಸ್ಯಾಲರಿನು ಅದನ್ನು ಹಾಕಿನೇ ನಾವ್ ಇವಾಗ ಬಿಲ್ಡ್ ಮಾಡಕ್ ಹೋಗ್ತಾ ಇರೋದು. ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. ಓಕೆ, ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಬ್ಯಾಕ್ ಟೆಸ್ಟ್ ಸೀರೀಸ್ ಶುರು ಮಾಡೋಣ. ಓಕೆ, ಯಾವ ಡೇಟ್ ಚಾಟ್ ಜಿಪಿಟಿ ಕೇಳೋದ್ರಿಂದ ನಾನು ಈಗ ಅದನ್ನ ಹೋಗಿ ಭಕ್ತಿ ಎಲ್ಲ ಮಾಡೋ ಬದಲು ಓಕೆ ನನ್ನ ಬರ್ತಡೇ ತಗೊಳ್ಳೋಣ July 13th. ಓಕೆನಾ, July 13th USD July 13th ತಗೊಳ್ಳೋಣ. ಮಾಡಿಲ್ಲ, ಇದು ಮೇ ಎಲ್ಲ ಮಾಡಿದ್ದೀನಿ. July 13th ಸಂಡೇ. ಓಕೆ, July 14th. ಮೋನಿಕಾ. ಓಕೆ ಗೈಸ್, ಲೆಟ್ಸ್ ಗೋ. ಓಕೆ, ಫಸ್ಟ್ ಇಂದ ಅನಲೈಸ್ ಮಾಡೋಣ ಅಲ್ವಾ, ಹೇಗೆ ಅನಲೈಸ್ ಮಾಡಬೇಕು ಇವನ್ನೆಲ್ಲ ತಿಳಿಸ್ಕೊಡ್ತೀನಿ. ಸುಮ್ನೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಡಿ ಬ್ರೋ. ವ್ಯೂ ಹೇಗ್ ಕಂಡುಹಿಡಿಯೋದು ಬ್ರೋ, ಯಾವಾಗ ಟ್ರೇಡ್ ತಗೊಳ್ಳೋದು ಬ್ರೋ, ಇವೆಲ್ಲ ಸುಮ್ನೆ ಕಾಂಪ್ಲಿಕೇಟೆಡ್. ಓಕೆ, ನೆನ್ನೆ ಬಂದಂತ ಫಸ್ಟ್ ಕ್ವಶನ್ ಬ್ರೋ, 1 hour ಯಾಕೆ ಬ್ರೋ, 4 hour ಯಾಕೆ ಬ್ರೋ, ಹೈಯರ್ ಟೈಮ್ ಫ್ರೇಮ್ ಯಾಕೆ ಬ್ರೋ, ಯಾಕೆ ಯೂಸ್ ಮಾಡ್ತೀರಾ ಹೈಯರ್ ಟೈಮ್ ಫ್ರೇಮ್ ಯಾಕೆ 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 ಸಿ ನಾನು ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಬಿಲ್ಡಿಂಗ್ ಹತ್ತಿ ನಿಂತಿರ್ತೀನಿ. ಸೊ ನಮ್ಮ ಅಪ್ಪ ಹೇಳ್ತಾರೆ, ವಿಶು ಬಿಲ್ಡಿಂಗ್ ಇಂದ ಹಾರ್ಬೇಡ ಹೋಗ್ಬಿಡ್ತೀಯಾ ಅಂತ. ಇನ್ನೊಂದ್ ಯಾವ್ದೋ ಚಿಕ್ಕ ಹುಡುಗ ಬಂದ್ಬಿಟ್ಟು ಹೇಳ್ತಾನೆ, ಅಣ್ಣ ಬಿಲ್ಡಿಂಗ್ ಇಂದ ಹಾರಣ, ನನ್ ಮೂವಿಲೆಲ್ಲ ನೋಡಿಲ್ವಾ ಅವ್ರೆಲ್ಲಾನು ಕೂಡ ಸೇಫ್ ಆಗಿ ಆರಾಮಾಗಿ ಓಡಾಡಲ್ವಾ, ನೀನ್ ಹಾರಣ ಅಂತಾನೆ ಚಿಕ್ಕ ಹುಡುಗ. ನಾನ್ ಇವಾಗ ಯಾರ್ ಮಾತು ಕೇಳಿ? ನಾನ್ ಚಿಕ್ಕ ಹುಡುಗನ್ ಮಾತು ಕೇಳಿ ಕೆಳಗಡೆ ಬಿದ್ರೆ ಏನಾಗ್ಬೇಕು ಹೇಳಿ? ನನ್ನಷ್ಟು ದೊಡ್ಡ ದಡ್ಡ ಯಾರಿಲ್ಲ. ಅದಕ್ಕೇನೆ ನಮ್ಮ ಅಪ್ಪನ ಮಾತು ಕೇಳ್ತೀನಿ. ಯಾಕಂದ್ರೆ ನಮ್ಮ ಅಪ್ಪ ದೊಡ್ಡವರು, ಅವರಿಗೆ ಗೊತ್ತಿದೆ ಬಿದ್ರೆ ಏನೆಲ್ಲ ಆಗತ್ತೆ ಎಲ್ಲ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಅದಕ್ಕೇನೆ ಹೇಳ್ತಾ ಇರ್ತಾರೆ. ಅವ್ರೊಂದು ನನಗೆ ಕರೆಕ್ಟ್ ಡೈರೆಕ್ಷನ್ ಕೊಡ್ತಾ ಇದಾರೆ, ಗುರು ನೋಡು ಬಿದ್ರೆ ಕೈ ಕಾಲ್ ಮುರ್ಕೋತಿಯಾ ಅಂತ. ಅದೇ ಯಾವ್ದೋ ಚಿಕ್ಕ ಹುಡುಗ ಏನ್ ಹೇಳ್ತವನೆ, ತಪ್ಪ ಡೈರೆಕ್ಷನ್ ಕೊಡ್ತಾ ಇದ್ದಾನೆ ಯಾವ್ದೋ ಮೂವಿ ನೋಡ್ಕೊಂಡ್ ಬಂದ್ಬಿಟ್ಟು. ಸೇಮ್ ಇಲ್ಲೂ ಅಷ್ಟೇನೆ. ಹೈಯರ್ ಟೈಮ್ ಫ್ರೇಮ್ ಸಿಗೋದ್ರೆ ನಿಮ್ಗೆ ಕರೆಕ್ಟ್ ಡೈರೆಕ್ಷನ್ ಹೇಳುತ್ತೆ. ಶಾರ್ಟರ್ ಟೈಮ್ ಫ್ರೇಮ್ಸ್ ಹೋಗಿ ಅನಲೈಸ್ ಮಾಡಿದ್ರೆ ನಿಮ್ಗೆ ರಾಂಗ್ ಡೈರೆಕ್ಷನ್ ಹೇಳುವಂತ ಚಾನ್ಸಸ್ ಇರುತ್ತೆ. ರಾಂಗ್ ಅಂತ ಅಲ್ಲ, ಹೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಟ್ಸ್ ವೈ ನಾನು ಹೈಯರ್ ಟೈಮ್ ಫ್ರೇಮ್ ನ ಚೂಸ್ ಮಾಡ್ಕೊಂಡು ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಈಗ ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ನಾನ್ ಚಿಕ್ಕವನು ಆ ಡೈರೆಕ್ಷನ್ ನಾನು ಫಾಲೋ ಮಾಡ್ತೀನಿ. ಹಾಗೇನೆ ಹೈಯರ್ ಟೈಮ್ ಫ್ರೇಮ್ ನ ತಗೊಂಡ್ಬಿಟ್ಟು ನಾನು ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತೀನಿ ಬೇಸ್ಡ್ ಆನ್ ಸ್ಟ್ರಾಟಜಿ. ವಾವ್, ನೆಕ್ಸ್ಟ್ ಲೆವೆಲ್ ಅನಾಲಿಸಿಸ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ಲನೇಷನ್. ಸೈ ಗುರು. ಓಕೆ, ಸೊ ಹೈಯರ್ ಟೈಮ್ ಫ್ರೇಮ್ ಹೋಗ್ತೀನಿ. 4 hours ಗಾರು ಹೋಗ್ಬೋದು, 1 hours ಗಾರು ಹೋಗ್ಬೋದು. ನಾನು ಡೇಗ್ ಹೋಗೋದಿಲ್ಲ. ಓಕೆ, ಸಿ ಚಾರ್ಟ್ ಇದೆಯಲ್ಲ, ರೆಸಿಸ್ಟೆನ್ಸ್ ಸಪೋರ್ಟ್ ಇವೆಲ್ಲ ನಿಮ್ಗೆ ಮಾರ್ಕ್ ಮಾಡಕ್ ಬರುತ್ತೆ. ಸೊ ನಾನು ಇಂಡಿಕೇಟರ್ ಹಾಕೋತೀನಿ ಫಸ್ಟ್. ಬೊಲಿಂಜರ್ ಬ್ಯಾಂಡ್, ಸೂಪರ್. ಓಕೆ, ಬೊಲಿಂಜರ್ ಬ್ಯಾಂಡ್ ಹಾಕೊಂಡೆ. ಇಂಡಿಕೇಟರ್ EMA ಹಾಕೊಂತೀನಿ. ತನ್ನ EMA ಹಾಕೋತೀನಿ 20. ಹಾಕಣ. ಸೊ ಕ್ಲೋಸ್ ಮಾಡ್ತೀನಿ. ಸಿಂಪಲ್, ಪರ್ಫೆಕ್ಟಾ? ಇವಾಗ ಇಲ್ಲಿ ನೋಡಿ, ಹಾರಿಜಾಂಟಲ್ ಲೈನ್ ಏನಿದೆಯಲ್ಲ, ಇಲ್ಲಿರೋದು ಓಕೆ, ಇದೇನಪ್ಪ ಗ್ರೀನ್ ಲೈನ್? ಇಟ್ಸ್ ಎ ರೆಸಿಸ್ಟೆನ್ಸ್. ಎಷ್ಟೋ ಸತಿ ಹೇಳ್ಕೊಟ್ಬಿಟ್ಟಿದ್ದೀನಿ, ಪದೇ ಕೇಳ್ಬೇಡಿ. ಪಾರ್ಟ್ 3 ಅಲ್ಲಿ ಇದೆ ರೆಸಿಸ್ಟೆನ್ಸ್. ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ ಅಂಡ್ ಇಲ್ಲೂ ನೋಡ್ಬೋದು ಬ್ರೇಕ್ ಮಾಡಿ ಹೋಗಕ್ಕಾಗಿಲ್ಲ, ಫಾಲ್ ಆಯ್ತು. ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಹೋಗಕ್ಕಾಗಿಲ್ಲ, ತಿರ್ಗಾ ಫಾಲ್ ಆಯ್ತು. ಅಗೇನ್ ಇಲ್ಲಿ ಬಂತು, ಫಾಲ್ ಆಯ್ತು 4 hours ಅಲ್ಲಿ. ಅಗೇನ್ ಇವಾಗ ಇಲ್ಲಿ ಮಾರ್ಕೆಟ್ ಬಂದಿದೆ, ರೀಟೆಸ್ಟ್. ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ಓಕೆನಾ? ಸಿ ಈ ಒಂದು ಗ್ರೀನ್ ಲೈನ್ ಅಲ್ಲಿ ಏನಾಗಿದೆ ಹೇಳಿ, ಮಾರ್ಕೆಟ್
ಒಂದು 4 ಅವರ್ಸ್ ಅಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ನೋಡಿ, 4 ಅವರ್ಸ್ ಅಲ್ಲಿ ರಿಜೆಕ್ಷನ್. ಬಟ್ ಇಲ್ಲಿಂದ ಮಾರ್ಕೆಟ್ ಬೀಳುತ್ತೆ ಅಂತ ಅಲ್ಲ, ನನ್ಗಲ್ಲಿ ಬೇರಿಶ್ನೆಸ್ ಬೇಕು, ಒಂದು ರೆಡ್ ಕ್ಯಾಂಡಲ್ ಬೇಕು. ಇನ್ವರ್ಟೆಡ್ ಹ್ಯಾಮರ್ ಬಂದೂ ಕೂಡ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಜಸ್ಟ್ ಇಮ್ಯಾಜಿನ್ ಹಿಯರ್, ಇನ್ವರ್ಟೆಡ್ ಹ್ಯಾಮರ್ ಬಂದಿದೆ, ಒಳ್ಳೆ ಲೆವೆಲ್ ಹತ್ತ ನೆನ್ನೆ, ಬಟ್ ಮಾರ್ಕೆಟ್ ನೋಡಿ ಮೇಲ್ ಹೋಗಿ ಕೆಳಗಡೆ ಬಿದ್ದಿದೆ. ಓಕೆ, ಇನ್ವರ್ಟೆಡ್ ಹ್ಯಾಮರ್ ನಿಮಗೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಓಕೆ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ, ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರ್ಬೋದು ಅಂತ ಹೇಳುತ್ತೆ. ಅದೊಂದನ್ನೇ ಇಟ್ಕೊಂಡು ಡಿಸಿಷನ್ ನ ತಗೊಳಕ್ ಆಗಲ್ಲ. ದೇರ್ ಮೇ ಬಿ ಚಾನ್ಸ್ ಟ್ರಾಪ್ಸ್ ಇರುತ್ತೆ. ಸಿ ಟ್ರೇಡಿಂಗ್ ಅಲ್ಲಿ ಹೇಗೆ ಅಂದ್ರೆ, ಒಂದು ಹೈಯರ್ ಟೈಮ್ ಸಾರಿ ರಿಸ್ಕ್ ರಿವಾರ್ಡ್ ಅಲ್ಲಿ ಟ್ರೇಡ್ ಮಾಡ್ಬೇಕು, ಇಲ್ಲಾಂದ್ರೆ ಹೈ ವಿನ್ ರೇಟ್ ಅಲ್ಲಿ ಟ್ರೇಡ್ ಮಾಡ್ಬೇಕು. ಇಷ್ಟೇ ಸಿಂಪಲ್, ಅರ್ಥ ಮಾಡ್ಕೊಂಬಿಡಿ. ಹೈಯರ್ ರಿಸ್ಕ್ ರಿವಾರ್ಡ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ವಿನ್ ರೇಟ್ ಕಡೆ ನೀವು ಫೋಕಸ್ ಬೇಡ, ವಿನ್ ರೇಟ್ ಕಡೆ ಮಾಡ್ತಿದ್ದೀರಾ ಅಂದ್ರೆ ರಿಸ್ಕ್ ರಿವಾರ್ಡ್ ಮೇಲೆ ಫೋಕಸ್ ಮಾಡೋದು ಬೇಡ. ನಾನ್ ಸೆಕೆಂಡ್ ಟೈಪ್, ವಿನ್ ರೇಟ್ ಮೇಲೆ ನಾನು ಫೋಕಸ್ ಮಾಡೋದು. ಐ ಆಮ್ ಟೇಕಿಂಗ್ ಎ ಟ್ರೇಡ್ 90% ಅಕ್ಯುರಸಿ ಎಲ್ಲಾರು ತಗೊಳ್ಳೇಬೇಕು, 100% ಅಕ್ಯುರಸಿ ಎಲ್ಲಾರು ತಗೊಳ್ಳೇಬೇಕು ಅನ್ನೋ ತರ. ಓಕೆನಾ, ಪರ್ಫೆಕ್ಟ್. ಓಕೆ, ಬಂದಿದೆ ಇನ್ವರ್ಟೆಡ್ ಹ್ಯಾಮರ್. ವಿ ನೋ ಇಲ್ಲಿಂದ ಬೀಳ್ಬಹುದು ಅಷ್ಟೇ, ನಾನು ಕಂಡು ಹಿಡಿಯಕ್ಕಾಗೋದ, ಬೀಳುತ್ತೆ ಅನ್ನಲ್ಲ, ಬೀಳ್ಬಹುದು. ಬಟ್ ಇ ಎಂ ಎ ನೋಡ್ತೀನಿ, ಸಿ ಇ ಎಂ ಎ ನೋಡಿ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿಗೆ ಬಂದು ಅಟ್ರಾಕ್ಟ್ ಮಾಡಿ ಟಚ್ ಮಾಡಿ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಮೂಮೆಂಟ್ ಆದಂಗೂ ಕೂಡ ಇ ಎಂ ಎ ಮೂಮೆಂಟ್ ಆದಂಗೂ ಕೂಡ ಇ ಎಂ ಎ ನ ಕೂಡ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ನಾವೇನು ಮಾಡೋದಕ್ಕಾಗಲ್ಲ. ಇ ಎಂ ಎ ಹತ್ರ ಇವಾಗ ನಾನು ಒಂದು ಲೈನ್ ಹಾಕೊಂಡ್ಬಿಟ್ರೆ, ಓಕೆ ಲೈನ್ ಹಾಕೊಂಡ್ಬಿಟ್ರೆ ಇ ಎಂ ಎ ಟಚ್ ಮಾಡ್ಬಿಟ್ಟು ಮೇಲೆ ಆಗಬಹುದು. ಬಟ್ ಕ್ಯಾಂಡಲ್ ಕೆಳಗಡೆ ಬಂದಂಗೂ ಇ ಎಂ ಎ ಮೂವ್ ಆಗ್ತಾ ಇರುತ್ತೆ. ಸೊ ಇ ಎಂ ಎ ಎಲ್ಲಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಓಕೆನಾ, ಸೊ ಇದೊಂದು. ಸೊ ಇವಾಗ ಇಲ್ಲಿಂದ ಮಾರ್ಕೆಟ್ ಇಲ್ಲಿಗೆ ಬರ್ಬಹುದು, ಆಮೇಲೆ ಇಲ್ಲಿಂದ ಟೆಸ್ಟ್ ಮಾಡಿ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ. ಆರ್ ಎಲ್ಸ್ ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಸಿ ಬೊಲಿಂಜರ್ ಬ್ಯಾಂಡ್ ನ ಕೂಡ ರಿಜೆಕ್ಟ್ ಮಾಡಿದೆ, ಸೂಪರ್. ಲೋವರ್ ಬ್ಯಾಂಡ್ ಕೂಡ ಇಲ್ಲೇ ಇದೆ, ಸೂಪರ್. ಈ ಲೋವರ್ ಬ್ಯಾಂಡ್ ಮತ್ತೆ ಸಪೋರ್ಟ್ ಮರ್ಜ್ ಆಗಿದೆ, ಸೂಪರ್. ಇಷ್ಟು ಇಂಪಾರ್ಟೆಂಟ್ ಲೈನ್ಸ್ ಗಳು ಹಾಕೊಂಡ್ಬಿಟ್ಟಿದ್ದೀನಿ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಅಪ್ಪರ್ ಬೊಲಿಂಜರ್ ಬ್ಯಾಂಡ್ ಇತ್ತು. ಅಪ್ಪರ್ ಬೊಲಿಂಜರ್ ಬ್ಯಾಂಡ್ ನ ಟಚ್ ಮಾಡಿದ್ರೆ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಮೂವ್ಮೆಂಟ್ ನ ಕಂಪ್ಲೀಟ್ ಮಾಡಿದೆ, ಅಲ್ಲಿಂದ ಲೋವರ್ ಬ್ಯಾಂಡ್ ಗೆ ಬರ್ಬೋದು ಅಂತ. ಬಟ್ ಲೋವರ್ ಬ್ಯಾಂಡ್ ಇಲ್ಲಿದೆ, ಮಿಡಲ್ ಬ್ಯಾಂಡ್ ಇಲ್ಲಿದೆ, ಅಂದ್ರೆ ಇ ಎಂ ಎನ್ ಇಲ್ಲೇ ಇದೆ. ಸೊ ಇವಾಗ ನನ್ನ ವ್ಯೂ ಏನು ಅಂದ್ರೆ, ಒಂದು ಈ ಲೆವೆಲ್ ದಾಟ್ ಹೋದ್ರೆ ಐ ವಿಲ್ ಪ್ಲಾನ್ ಫಾರ್ ಸಮ್ ರೀಟೆಸ್ಟ್. ಆರ್ ಎಲ್ಸ್ ಈ ಲೆವೆಲ್ ಏನಾದ್ರೂ ಒಳಗಡೆ ಬಂತು ವಿತ್ ಇ ಎಂ ಎ ಅಂದ್ರೆ ಐ ವಿಲ್ ಟೇಕ್ ಶಾರ್ಟ್ ಟ್ರೇಡ್ ಇಲ್ಲಿ ತನಕ. ಅಂಡ್ ಇಲ್ಲಿ ಏನಾದ್ರು ಬೈ ಟ್ರೇಡ್ ಗಳನ್ನ ಪ್ಲಾನ್ ಮಾಡೋದಕ್ಕೆ ನೋಡ್ತೀನಿ ಈ ಲೈನ್ ಹತ್ರ. ಅಂಡ್ ಇದನ್ನು ಬೀಟ್ ಮಾಡ್ಕೊಂಡು ಇಲ್ಲಿ ಬಂತು ಅಂದ್ರೆ ಇಲ್ಲಿ ಕೂಡ ಬೈ ಟ್ರೇಡ್ಸ್ ಗಳನ್ನ ನೋಡ್ತೀನಿ ಬೇಸ್ಡ್ ಆನ್ ದಿ ಸ್ಟ್ರಾಟಜಿ. ಓಕೆನಾ, ಸೊ ನೌ ಲೆಟ್ಸ್ ಮೂವ್ ಟು ದಿ 5 minutes. ಓಕೆನಾ, ಸೂಪರ್. ಎಲ್ಲಾ ಲೈನು ಇದೆ, ಲೆಟ್ಸ್ ಗೋ. ಸೊ ವೈಫೈ ಏನಾಯ್ತು ಗೈಸ್? ಫಿಶ್. ಓಕೆ, ಸಿ ಇಲ್ಲಿ ನೋಡ್ಬೋದು ನೀವು, ಈ ಲೈನ್ ಹತ್ರನೇ ರೆಡ್ ಕ್ಯಾಂಡಲ್ ಬಂದಿದೆ. ಹಂಗಂತ ಟ್ರೇಡ್ ತಗೋತೀರಾ? ಪ್ರೈಸ್ ಆಕ್ಷನ್ ಪ್ರಕಾರ ಆದ್ರೆ ನೀವು ಟ್ರೇಡ್ ಹೊಡಿತೀರಾ. ಬಟ್ ಇ ಎಂ ಎ ನೋಡಿ ದೂರ ಇದೆ, ಇದು ಡೇಂಜರ್. ಇದು ದೇರ್ ಮೇ ಬಿ ಚಾನ್ಸ್ ಒಂದು ಗ್ರೀನ್ ಕ್ಯಾಂಡಲ್ ಬಂದು ಇವೆಲ್ಲ ಬರುವಂತ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ವೇಟ್. ಹಂಗೆ ಬಂತು ನೋಡಿ. ಓಕೆ, ಸೊ ಇವಾಗ ನಾನು ಇ ಎಂ ಎ ಇಟ್ಕೋತೀನಿ. ಇ ಎಂ ಎ ಬ್ರೇಕಿಗೆ ಕಾಯ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಇ ಎಂ ಎ ಬ್ರೇಕ್ ಆಗಿದೆ. ಓಕೆನಾ, ಅಂಡ್ ಇಲ್ಲಿ ನೋಡ್ಬೋದು ಈ ಸಪ್ಲೈ ಝೋನ್ ಏನಿದೆಯಲ್ಲ, ಈ ಸಪ್ಲೈ ಝೋನ್ ಜೊತೆಗೆ ಇ ಎಂ ಎ ಬ್ರೇಕ್ ಆಗಿದೆ. ಅಂಡ್ ಇಲ್ಲಿರುವಂತ ಲೆವೆಲ್ ಕೂಡ ಇಟ್ಸ್ ಇಂಪಾರ್ಟೆಂಟ್ ಲೆವೆಲ್ ಕೂಡ. ಓಕೆ, ಅಂದ್ರೆ ಅರ್ಥ ಏನು? ಸಿ ನೀವು ಒಂದ್ ಅರ್ಥ ಮಾಡ್ಕೋಬೇಕು, ಮಾರ್ಕೆಟ್ ಅಲ್ಲಿ ನೀವು ಹಾಕಿರೋ ಲೈನ್ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದು ಸುಳ್ಳು. ಆ ಟೈಮಿಗೆ ಯು ಹ್ಯಾವ್ ಟು ಯೂಸ್ ಯುವರ್ ಸ್ಕಿಲ್. ಓಕೆ, ಯು ನೋ ಇಲ್ಲಿ ಸಪ್ಲೈ ಝೋನ್ ಇದೆ, ಸಪ್ಲೈ ಝೋನ್ ನ ಬ್ರೇಕ್ ಮಾಡಿದೆ, ಬಟ್ ಇ ಎಂ ಎ ಬ್ರೇಕ್ ಮಾಡಿಲ್ಲ. ಬಟ್ ಇಲ್ಲಿ ಸಪ್ಲೈ ಝೋನ್ ಜೊತೆಗೆ ಇ ಎಂ ಎ ಬ್ರೇಕ್ ಆಗಿದೆ. ಬಟ್ ಎವ್ರಿ ಟೈಮ್ ಇಲ್ಲಿ ವರ್ಕ್ ಆಗುತ್ತೆ ಅನ್ನೋದಲ್ಲ, ಎವ್ರಿ ಟೈಮ್ ವರ್ಕ್ ಆಗುತ್ತೆ ಅನ್ನೋದಲ್ಲ. ಯಾಕೆ ನನ್ಗೆ ಇದು ಇವಾಗ ಜಾಸ್ತಿ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂದ್ರೆ, ಈ ಲೆವೆಲ್ ಏನಿತ್ತಲ್ಲ, ಏನ್ ಹೇಳಿ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡಿದಂತ ಲೆವೆಲ್ ಅಲ್ಲಿ ಅಪ್ಪರ್ ಬ್ಯಾಂಡ್ ರಿಜೆಕ್ಷನ್ ಇತ್ತು. ಆ ರಿಜೆಕ್ಷನ್ ಆ ಲೆವೆಲ್ ಹತ್ರನೇ ಆಗ್ತಾ ಇದೆ, ಅದು ಆ ಲೆವೆಲ್ ಹತ್ರ ಆಗ್ತಾ ಇದೆ. ಸಿ ತುಂಬಾ ದೂರ ಏನಿಲ್ಲ, ಹತ್ರ ಇದೆ. ಸೊ ದಟ್ ಐ ಆಮ್ ಇಗ್ನೋರಿಂಗ್ ಇಟ್. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಶಾರ್ಟ್ ಪೊಸಿಷನ್ ನ ತಗೊಂಡು ಓಕೆ ಈ ಸ್ವಿಂಗ್ ತನಕ ಇಟ್ಕೊಂಡು, ಎಲ್ಲಿ ತನಕ ಟಾರ್ಗೆಟ್ ಇಡ್ಬೋದು, ಮೇ ಬಿ ಈ ಸ್ವಿಂಗ್ ತನಕ ಇಟ್ಕೋಬಹುದು. ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಅಂತ. ಓಕೆ ನೋಡಿ, ಎಸ್ ಎಲ್ ಹೊಡೆದಿಲ್ಲ, ಅಬ್ಸರ್ವ, ಎಸ್ ಎಲ್ ಹೊಡೆದಿಲ್ಲ, ಸ್ವಿಂಗ್ ಹತ್ರ ಇಟ್ಕೊಂಡಿದ್ದೀನಿ. ಬಟ್ ಯು ಕ್ಯಾನ್ ಪ್ಲಾನ್ ಫಾರ್ ಆಫ್ ಗೂ ಕೂಡ ಪ್ಲಾನ್ ಮಾಡಬಹುದು, ಅದು ಇನ್ನ ಚೆನ್ನಾಗಿರುತ್ತೆ.
ಓಕೆ. ಸೊ ದಟ್ ಇವಾಗ ಏನ್ ಮಾಡೋಣ ಅಂದ್ರೆ, ನಾನು ಇವಾಗ ಇಲ್ಲಿ ಲಾಟ್ ಹಾಕಿದೀನಿ ಅನ್ಕೊಳ್ಳೋಣ. ಓಕೆ, ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಜಾಸ್ತಿ ಲಾಟ್ ಹಾಕ್ತೀನಿ. ಹಾಫಿಗೆ ಬಂದಾಗ ಜಾಸ್ತಿ ಲಾಟ್ ಹಾಕ್ತೀನಿ. ಓಕೆ, ಬಂತು. ಓಕೆ, ಸೊ ದಟ್ ಯು ಕ್ಯಾನ್ ಎಕ್ಸಿಟ್ ಮಾಡ್ಕೊಬಹುದು ಪೊಸಿಷನ್ ನ. ಟಾರ್ಗೆಟ್ ಹೋಗುತ್ತಾ ನೋಡೋಣ. ಸಿ ನೋಡಿ, ಮತ್ತೆ ಆ ಲೆವೆಲ್ಗೆ ಬಂತು. ತುಂಬಾ ಅಂದ್ರೆ ತುಂಬಾ ಚಾನ್ಸಸ್ ಕೊಟ್ವು. ಓಕೆನಾ. ಸೊ ಯು ಕ್ಯಾನ್ ಎಕ್ಸಿಟ್. ಇಲ್ಲಿಗೆ ನೀವು ಆಲ್ಮೋಸ್ಟ್ ಎಕ್ಸಿಟ್ ಮಾಡ್ಕೊಬಹುದು. ಯಾಕಂದ್ರೆ ಸಿ 1:1.4 ಕಿಂತ ಜಾಸ್ತಿ ಇದೆ. ಅಂಡ್ ನೀವು ಆಫ್ ಅಲ್ಲಿ ತಗೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ರೇಟ್ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ರೇಟ್ ತಗೊಳ್ಳೋಣ. ಆ ಬನ್ನಿ. ಸಿ ಅಗೇನ್ ಇಲ್ಲಿ ನೋಡಿ, ಇಲ್ಲಿ ಓಕೆ, ಅಗೇನ್ ಇಲ್ಲಿರೋದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಕರೆಕ್ಟಾ. 1 ಟಚ್, 2 ಟಚ್, 3 ಟಚ್, 4 ಟಚ್. ಅಂಡ್ ಅಲ್ಲಿ ನಮ್ಗೆ ಸಪ್ಲೈ ಝೋನ್ ಕೂಡ ಇತ್ತು. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅದು ಒಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ. ಈ ಗ್ರೀನ್ ಲೆವೆಲ್ ಏನಿದೆಯಲ್ಲ, ಈ ಗ್ರೀನ್ ನಾನು ಮೂವ್ ಮಾಡ್ಬಿಟ್ಟೆ ಅನ್ಸುತ್ತೆ, ಈ ಲೆವೆಲ್ ಅನ್ನ. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು. ಕರೆಕ್ಟಾ. ಇವಾಗ ನನ್ಗೇನಂದ್ರೆ ಕರೆಕ್ಟ್ ಆಗಿ ಇವಾಗ ಇಲ್ಲಿ ನೋಡಿ, ಇಲ್ಲಿ ಇ ಎಂ ನ ಬ್ರೇಕ್ ಮಾಡಿದೆ. ಬಟ್ ಇಲ್ಲಿಂದ ನೋಡ್ಬೋದು ಸ್ಟಾಪ್ ಲಾಸ್ ದೊಡ್ಡದಿರೋದ್ರಿಂದ ಐ ವಿಲ್ ವೆಯ್ಟ್ ಫಾರ್ ದಿ ಆಫ್. ಸೊ ಒನ್ ಟ್ರೇಡ್ ಮುಗೀತು ಅಲ್ಲ, ಆಫ್ ಗೆ ಇಲ್ಲಿಗೆ ಕಾಯ್ತೀನಿ, ಇಲ್ಲಿಗೆ ಕಾಯ್ತೀನಿ. ಸೊ ಲೆಟ್ಸ್ ಸೇ ಓಕೆ. ಹಾ, ಹೆಚ್ಚಾಯ್ತು. ಬೂಮ್. ಓ, ಕ್ರೇಜಿ. ಓಕೆನಾ. 2 ಟ್ರೇಡ್ ಆಯ್ತಾ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ನಾನು ಬೈ ಟ್ರೇಡ್ ನ ಏನಾದ್ರು ಪ್ಲಾನ್ ಮಾಡ್ಬೇಕು ಅಂದ್ರೆ, ಓಕೆ, ಇಲ್ಲಿ 2 ಟ್ರೇಡ್ ಆಯ್ತು. ಬೈ ಟ್ರೇಡ್ ನ ಪ್ಲಾನ್ ಮಾಡ್ಬೇಕಂದ್ರೆ ಒಂದಿಲ್ಲಿ ಸಪೋರ್ಟ್ ಇದೆ ಅಂಡ್ ಡಿಮ್ಯಾಂಡ್ ಝೋನ್ ಕೂಡ ಇದೆ. ಅಲ್ಲೂ ಕೂಡ ಲೈನ್ ಮಾರ್ಕ್ ಮಾಡ್ಕೋತೀನಿ. ಬಟ್ ಇದನ್ನ ಒಂದು ಗ್ರೀನ್ ಕಲರ್ ಹಾಕೋತೀನಿ, ರೆಡ್ ಕಲರ್ ಹಾಕೋತೀನಿ. ಒಂದು ಇಲ್ಲಿ ಪ್ಲಾನ್ ಮಾಡ್ತೀನಿ, ಅವ್ರ ಎಲ್ಸ್ ಇಲ್ಲಿ ಪ್ಲಾನ್ ಮಾಡ್ತೀನಿ. ಅಷ್ಟೇ ಸಿಂಪಲ್. ಓಕೆನಾ. ಸಿ ಇ ಎಂ ಎ ಬ್ರೇಕ್ ಆಗ್ಬೇಕು. ಅಯ್ಯೋ, ಬ್ರೇಕ್ ಆಯ್ತು. ಬಟ್ ಸ್ಟಿಲ್ ಏನು ಅಂದ್ರೆ, ಸಿ ಇಲ್ಲಿ ಇ ಎಂ ಎ ಬ್ರೇಕ್ ಆಯ್ತಲ್ಲ. ನಾನು ಇಲ್ಲಿ ನೋಡ್ಬೋದು, ಇ ಎಂ ಎ ಬ್ರೇಕ್ ಆದಾಗ ಯು ಕ್ಯಾನ್ ಸಿ ಇಯರ್ ಆಫ್ ಗೆ ನೋಡಿ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡ್ಬಿಟ್ಟಿದೆ. ಓಕೆ, ಡೇಂಜರಸ್, ತುಂಬಾ ಡೇಂಜರ್. ಓಕೆ, ಬನ್ನಿ ಇಲ್ಲಿ. ಇವಾಗ ಬನ್ನಿ ಇಲ್ಲಿ. ಇಲ್ಲಿ ನೋಡಿ, ಈ ಒಂದು ಝೋನ್ ಇದೆಯಲ್ಲ, ಈ ಒಂದು ಝೋನ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಝೋನ್. ಮಲ್ಟಿಪಲ್ ಟೈಮ್ಸ್ ಸಿ 1, 2, 3, 4 ಅಗೇನ್ ಬರ್ತಾ ಇದೆ ಗುರು. ಅದೇ ಲೆವೆಲ್ಗೆ ಮೇಲೆ ಹೆಂಗಾಗಿತ್ತು ಅದೇ ಲೆವೆಲ್ಗೆ ಬರ್ತಾ ಇದೆ. ಬಟ್ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ವೇಟ್. ಇಲ್ಲಿ ಇ ಎಂ ಎ ನ ಬ್ರೇಕ್ ಮಾಡುತ್ತಾ, ಇ ಎಂ ಎ ನ ಬ್ರೇಕ್ ಮಾಡುತ್ತಾ ಆರ್ ಕೆಳಗಡೆ ಬ್ರೇಕ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ತಗೋತೀನಿ. ಇ ಎಂ ಎ ನ ಬ್ರೇಕ್ ಮಾಡಿದ್ರೆ ಮೇಲ್ ತಗೋತೀನಿ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಝೋನ್ ಆಗಿರೋದ್ರಿಂದ. ಓಕೆನಾ. ಆ ಕೆಳಗಡೆ ಬ್ರೇಕ್ ಮಾಡ್ತು, ಮುಟ್ಟಕ್ ಹೋಗಲ್ಲ, ಮುಟ್ಟಕ್ ಹೋಗಲ್ಲ, ಮುಟ್ಟಕ್ ಹೋಗಲ್ಲ. ಆ ಸಿ ಲೆವೆಲ್ ಜೊತೆಗೇನೆ ಈ ಝೋನ್ ನ ಬ್ರೇಕ್ ಮಾಡಿದೆ. ಇವಾಗ ನಾನು ಓಕೆ ಲಾಂಗ್ ಪೊಸಿಷನ್ ತಗೋತೀನಿ. ಓಕೆ, ಸಿ ನಾನು ಯೂಶಲಿ ಸ್ಕ್ಯಾಲ್ಪರ್. ಓಕೆನಾ. ನಾನ್ ಯೂಶಲಿ ಸ್ಕ್ಯಾಲ್ಪರ್. ಬಟ್ ನಾನಿದು ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದು ಅಂತ ನನಗೆ ಗೊತ್ತಿರುತ್ತೆ. ಮಾರ್ಕೆಟ್ ಸ್ಟ್ರಕ್ಚರ್ ಮುಗ್ದಿದ್ಯಾ ಏನು ಅಂತ. ಓಕೆ, ಇವಾಗ ನೀವು ನೋಡ್ಬೋದು ಇಲ್ಲಿ ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿಂದ ಮೇಲೋಗಿದೆ, ಕರೆಕ್ಷನ್ ಮಾಡಿದೆ, ಮೇಲೋಗಿದೆ, ಕರೆಕ್ಷನ್ ಮಾಡಿದೆ, ಮೇಲೋಗಿದೆ, ಕರೆಕ್ಷನ್ ಹೋಗಿದೆ. ಇನ್ ಕೇಸ್ ಇದೇನಾದ್ರು ಬೀಟ್ ಮಾಡ್ಬಿಟ್ಟಿದ್ರೆ ಮಾರ್ಕೆಟ್ ಡೌನ್ ಟ್ರೆಂಡಿಗೆ ಹೋಗುತ್ತೆ ಅಂತ ಅರ್ಥ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಟ್ರೆಂಡ್ ಬೇಸ್ ಫಿಬ್ ರಿಟ್ರೇಸ್ಮೆಂಟ್ ನ ತಗೊಂಡು ಸಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗಿ ಇಲ್ಲಿ ತನಕ ಕರೆಕ್ಷನ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ಸ್ ಸೇ 0.5 ಯಾವ್ದು ನೋಡೋಣ. ಓಕೆ, 0.5 ಅದೇನೇನೆ. ಓಕೆ, ಕರೆಕ್ಟ್ ಇದೆ. ಸೊ ಮ್ಯಾಕ್ಸಿಮಮ್ ಅಂದ್ರೆ ಮಾರ್ಕೆಟ್ ಇವಾಗ ಇಲ್ಲಿ ತನಕ ಹೋಗ್ಬೇಕು, ಈ ಅಪ್ ಟ್ರೆಂಡ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ. ಬಟ್ ದ ಥಿಂಗ್ ಏನು ಅಂದ್ರೆ, ಲೆಟ್ಸ್ ಸಿ ನೋಡೋಣ ಹೋಗುತ್ತಾ ಅಂತ. ಬಟ್ ನಾವೇನ್ ಮಾಡ್ಬೇಕು ಅಂದ್ರೆ ಅಲ್ಲಿ ತನಕ ಹೋಲ್ಡ್ ಮಾಡೋದಕ್ಕಾಗಲ್ಲ. ಲೆಟ್ಸ್ ಟ್ರಯಲ್ ಇಟ್. ಓಕೆ, ಲೆಟ್ಸ್ ಟ್ರಯಲ್ ಇಟ್. ಸೊ ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ಅಂದ್ರೆ ಟಾರ್ಗೆಟ್ ಆಗಿರೋದ್ರಿಂದ ಸ್ಟಾಪ್ ಲಾಸ್ ಒಂದ್ ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ. ಸೊ ಸ್ಕ್ಯಾಲ್ಪ್ ಮಾಡೋದೆಲ್ಲ ಆದ್ರೆ ಇಲ್ಲೇ ಎತ್ಬಿಡ್ಬೋದು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಬ್ರೇಕ್ ಇವನ್ ಗೆ ತರಬೇಕು.
ವಾವ್. ಬಟ್ ನೀವು ಇಲ್ಲೆಲ್ಲ ಎಕ್ಸಿಟ್ ಮಾಡ್ಕೊಬಹುದು. ನಾನು ಅಂದ್ರೆ ಸುಮ್ಮನೆ ಹಿಡ್ಕೊಂಡಿರೋದು. ಸೊ ಬ್ರೇಕ್ ಇವನ್ ಹಿಟ್ ಆಗುತ್ತೆ ಇನ್ ಕೇಸ್ ಹೋಲ್ಡ್ ಮಾಡ್ತಾ ಇದ್ರೆ. ಓಕೆ, ಬಟ್ ಇಷ್ಟಕ್ಕೆ ನೀವೆಲ್ಲ ಎಕ್ಸಿಟ್ ಮಾಡ್ಬಿಟ್ಟಿರ್ತೀರಾ, ಕರೆಕ್ಟಾ? ಅಂಡ್ ಈ ಗ್ರೀನ್ ಲೈನ್ ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್. ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡಿದ್ದೆ. ಸೀರೀಸ್ ಎಕ್ಸಾಕ್ಟ್ಲಿ ಅಲ್ಲಿಂದ ಫಾಲ್ ಆಗ್ತಾ ಇದೆ. 3 ಟ್ರೇಡ್ಗಳು, ನೆಕ್ಸ್ಟ್ ಲೆವೆಲ್ ಟ್ರೇಡ್ಸ್ಗಳು. ಓಕೆನಾ? ಅಂಡ್ ಇನ್ನೊಂದು ಇಲ್ಲಿ ನೋಡ್ಬೋದು, ಇಲ್ಲಿ ಬ್ರೇಕ್ ಆಯ್ತಲ್ಲ, ಅಬ್ಸರ್ವ್ ಮಾಡಿ. ಇಲ್ಲಿ ಬ್ರೇಕ್ ಆಯ್ತಲ್ಲ, ನಿಮ್ಗೆ ನೋಡ್ಬೋದು ಈ ಬೊಲಿಂಜರ್ ಬ್ಯಾಂಡ್ ಕೂಡ ಸ್ಲೈಟ್ ಆಗಿ ಬರ್ತಾ ಇದೆ, ಕರೆಕ್ಟಾ? ಸೊ ದಟ್ಸ್ ವೈ ಈ ಟ್ರೇಡ್ಸ್ ಗಳೆಲ್ಲ ತುಂಬಾ ಡೇಂಜರ್. ಬಟ್ ಅಪ್ಪರ್ ವೀಕ್ ಇದೆ ಕ್ಯಾಂಡಲ್ಗೆ, ಅಬ್ಸರ್ವ್ ಮಾಡಿ. ಓಕೆ, ಸೂಪರ್. ಹೋಗುತ್ತಾ ನೋಡೋಣ, ಕವರ್ ಮಾಡುತ್ತಾ ನೋಡೋಣ. ಇಲ್ಲ, ಮಾಡ್ಲಿಲ್ಲ. ಇಲ್ಲಿ ತನಕ ಮಾಡ್ತು. ಐ ಥಿಂಕ್ ಒಂದ್ ಜಸ್ಟ್ ಅಷ್ಟೇನೇನೆ, ಜಸ್ಟ್ ಅಂದ್ರೆ ಜಸ್ಟ್. ಓಕೆ, ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಬಾಯ್ ಬಾಯ್.